ಕಾರಲ್ಲಿ ಕೂತಿದ್ಯಾ? ಮೇಡಮ್, ನಾನು ಈ ಕಂಪ್ನಿಗೆ ವಿಪಿ. ಇದು ನನ್ನ ಕಾರ್, ಆ ಸೀಟ್ ನಂದು. ಬರೋ 30ನೇ ತಾರೀಕಿಗೆ ಈ ತಿಂಗಳು ಕ್ಲೋಸು, ನೀನು ಕ್ಲೋಸು. ಇದು ಈ ಯಾಮಿನಿಯ ಚಾಲೆಂಜ್. ಹಳೆದೆಲ್ಲ ನೆನ್ಸ್ಕೊಂಡು ನಾನ್ ನಿನಗೆ ಟಾರ್ಚರ್ ಕೊಡಲ್ಲ ಯಾಮಿನಿ. ಲೆಟ್ಸ್ ಫರ್ಗೆಟ್ ದ ಪಾಸ್ಟ್. ನೀನೊಬ್ಳು ಸಿನ್ಸಿಯರ್ ಎಂಪ್ಲಾಯಿ, ಸೊ ಕಂಪ್ನಿನ ಡೆವಲಪ್ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ತಗೋ ನಿನ್ ರೀಅಪಾಯಿಂಟ್ಮೆಂಟ್ ಆರ್ಡರ್. ಥ್ಯಾಂಕ್ ಯು ಮೇಡಮ್. ಯು ಆರ್ ವೆಲ್ಕಮ್ ಯಾಮಿನಿ. ಆಲ್ ದ ಬೆಸ್ಟ್. ಮೇಡಮ್. ಏಯ್, ಯಾಕೆ ಕಟ್ ಮಾಡ್ತಿದ್ಯಾ? ಯಾರ್ದು ಫೋನು? ಅರ್ಜುನ್. ಅರ್ಜುನ್ ಫೋನ್ ಕಟ್ ಮಾಡ್ತಿದ್ಯಾ? ಇನ್ಮೇಲ್ ಮಾತಾಡೋದ್ ಬೇಡ ಅನಿಸ್ತದೆ. ಅವನು ನಿನ್ಗೆ ಎಷ್ಟು ದೊಡ್ಡ ಹೆಲ್ಪ್ ಮಾಡಿದಾನೆ. ನೀನ್ ಹೇಳ್ದೆ ಅಂತ ಊರಿಗೆ ಬಂದು ದೇವಿಗ್ ಹುಡುಗನಾಗಿ ಆಕ್ಟ್ ಮಾಡಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಇಂದ ನಿನ್ನ ಅಕ್ಕನ್ನ ಕಾಪಾಡಿದಾನೆ. ಮುಖ್ಯವಾಗಿ ನಿಮ್ಮ ಅಪ್ಪ ಅಮ್ಮನಿಂದ ನಿಮ್ಮನ್ನ ಕಾಪಾಡಿದಾನೆ. ಅವನ್ ಹೋಗಿ ಅವಾಯ್ಡ್ ಮಾಡ್ತಿದ್ಯಲ್ಲ. ಗೊತ್ತಿಲ್ದೆ ಮಾತಾಡ್ಬೇಡ. ನಾನೊಂದ್ ಗುರಿ ಇಟ್ಕೊಂಡು ಅದನ್ನ ಸಾಧಿಸ್ಬೇಕು ಅಂತ ಒದ್ದಾಡ್ತಿದ್ದೀನಿ. ಅವನು ಅದಕ್ಕೆ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಅವನು ನಿನ್ಗೆ ಡಿಸ್ಟರ್ಬೆನ್ಸಾ? ಹೇ, ಈಗ ತಾನೇ ನನ್ನ ನಳನ್ ಸರ್ ಮಗಳು ಅನ್ನೋ ಸ್ಥಾನದಲ್ಲಿ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಇನ್ಮೇಲೆ ನಾನು ತುಂಬಾ ಫೋಕಸ್ ಆಗಿರ್ಬೇಕು. ಹಾಗಾಗಿ ನನ್ಗೆ ಇಂಥ ಡಿಸ್ಟರ್ಬೆನ್ಸ್ ಎಲ್ಲ ಇರಬಾರ್ದು. ಅವನು ಪಾಪ ಕಣೆ. ನೋಡ್ತೀಯಾ, ನೀನೇ ಪಾಪ ಅಂತ ಹೇಳ್ದೆ. ಈ ಪಾಪ ಅನ್ನೋ ಮಾತೆ ನನ್ ಬದುಕಲ್ಲಿ ಮುಳ್ಳಾಗ್ಬಾರ್ದು. ಇವಾಗ ನನಗೆ ದೇವಿ ಬದುಕು ಮಾತ್ರ ಮುಖ್ಯ. ಸದ್ಯದಲ್ಲಿ ಅವಳು ಹೊಟ್ಟೆ ಬೆಳೆಯೋದಕ್ಕೆ ಶುರು ಆಗುತ್ತೆ ಕಣೆ. ಅದಕ್ ಮುಂಚೆ ನಾನು ಏನಾದ್ರೂ ಮಾಡಿ ಅಭಿ ಜೊತೆ ಅವಳನ್ನ ಮದ್ವೆ ಮಾಡಿಸ್ಬೇಕು. ಅದ್ ಮಾತ್ರ ನನ್ ಗುರಿಯಾಗಿದೆ. ಇದ್ ಬಿಟ್ಟು ನನಗೆ ಯಾರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಇಷ್ಟ ಇಲ್ಲ. ಅಂದ್ರೆ ಆ ಅರ್ಜುನ್ ಬಗ್ಗೆ ನಿನ್ಗೆ ಯಾವ ಇಂಟ್ರೆಸ್ಟು ಇಲ್ವಾ? ಕಲ್ಯಾಣಿ ಪ್ಲೀಸ್, ಈ ಟಾಪಿಕ್ ಈಗ ಸದ್ಯಕ್ ಬೇಡ. ಅರ್ಜುನ್ ಬಗ್ಗೆ ಯೋಚನೆ ಮಾಡೋ ಬದಲು ಅಭಿನ ದೇವಿನ ಹೇಗ್ ಒಂದ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅದೇ ಬೆಟರ್. ಅದೇನೇ ಇದ್ರೂ ಸಡನ್ ಆಗಿ ಅವನ್ನ ಅವಾಯ್ಡ್ ಮಾಡೋದು ತಪ್ಪು ಕಣೆ. ಅವನು ಒಳ್ಳೆಯವನೇ ಕಣೆ, ಅದ್ರಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲ. ಆದ್ರೆ ಈಗ ಅದೆಲ್ಲ ಬೇಡ. ನಾನ್ ನಳನ್ ಸರ್ ಆಫೀಸ್ನಲ್ಲಿ MD ಆಗಿ ಚಾರ್ಜ್ ತಗೊಂಡಿದ್ದೀನಿ. ನೀನು ನನ್ಗೆ PA ಆಗಿ ಅಪಾಯಿಂಟ್ ಆಗಿದ್ಯಾ. ಈ ಡ್ರಾಮಾ ಎಲ್ಲ ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ. ನಳನ್ ಸರ್ ನನ್ನ ನಂಬಿ ಒಂದ್ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ ಹತ್ರ ಟೈಮ್ ಕೂಡ ಕಮ್ಮಿ ಇದೆ. ಇನ್ನು 1 ತಿಂಗಳು ಇಲ್ಲ 2 ತಿಂಗಳು ಅಷ್ಟೇ. ಅದೃಷ್ಟ ನಮ್ ಕಡೆ ಇರುವಾಗ್ಲೇ ಅಭಿನ ದೇವಿನ ಒಂದು ಮಾಡಿ ಅನ್ಕೊಂಡಿರೋ ಕೆಲ್ಸನ ಮುಗಿಸ್ಬೇಕು. ಅಭಿ ದೇವಿ ಮ್ಯಾರೇಜ್ ಅದೊಂದೇ ನಮಗ್ ಟಾರ್ಗೆಟ್. ಅದ್ ನಡೆಯೋವರೆಗೂ ನಮ್ ಮನ್ಸಲ್ಲಿ ಬೇರೆ ಯೋಚನೆ, ಬಯಕೆ, ಆಸೆ ಯಾವುದೋ ಬರಬಾರ್ದು. ಅದಕ್ಕೆ ಅಡ್ಡಿ ಮಾಡೋ ಹಾಗೆ ನೀ ನನ್ನ ಹತ್ರ ದಯವಿಟ್ಟು ಬೇರೆ ಏನು ಮಾತಾಡ್ಬೇಡ. ಡು ಯು ಅಂಡರ್ಸ್ಟ್ಯಾಂಡ್? ಎಸ್ ಮೇಡಮ್. ವೆರಿ ಗುಡ್, ಥ್ಯಾಂಕ್ಸ್.